ಸರ್ ನನಗೆ ಮದುವೆ ಆಗಿ 14 ಇಯರ್ಸ್ ಆಯಿತು. ಕಿರಣ್ ಸೋಮಾರ್ಪೇಟೆ ಅವ್ರನ್ನ ಮದುವೆ ಆಗಿ 14 ಇಯರ್ಸ್ ಆಯಿತು. ಒಂದು ಗಂಡು ಮಗು, ಒಂದು ಹೆಣ್ಮಗು, ಮಗಳು ಫಸ್ಟ್, ಆಮೇಲೆ ಮಗ, 2 ಮಕ್ಕಳಿದ್ದಾರೆ. ಆದರೆ ನಾವೇನು ಅಷ್ಟು ಚೆನ್ನಾಗಿರಲಿಲ್ಲ ಫ್ಯಾಮಿಲಿಯಲ್ಲಿ. ಅದಾದಮೇಲೆ ಈಗ ಒಂದು 5 ಇಯರ್ಸಿಂದ ಸಂಪತ್, ಕಿರಣ್ ಫ್ರೆಂಡ್ ಸಂಪತ್ ನಮ್ಮ ಮನೆಗೆ ಬರ್ತಾಯಿದ್ರು, ಬಂದು ಹೋಗೋದು ಮಾಡ್ತಾಯಿದ್ರು. ಆ ಟೈಮಲ್ಲಿ ನನಗೆ ಸಂಪತ್ ಜೊತೆ ಪರಿಚಯ ಆಯಿತು, ಮತ್ತು ಅದೇ ಕ್ಲೋಸ್ನೆಸ್, ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ಈ ವಿಷಯದಿಂದ ನನಗೂ ಕಿರಣಿಗೂ ತುಂಬ ಟೈಮಿಂದ ಜಗಳ ನಡೀತಾನೆ ಇತ್ತು. ಆಗಾಗ ನಡೀತಾ ಇತ್ತು ಜಗಳ. ಅದಕ್ಕೆ ಈಗ ಒಂದು ಸ್ವಲ್ಪ, ಈಗ ಒಂದು 3-4 ತಿಂಗಳಿಂದ ಈ ಕಡೆಗೆ ನನ್ನ ಕುಶಾಲನಗರ ಮನೆ ಮಾಡಿ ಇರಿಸಿದ್ರು ಅವರು. ಈ ಟೈಮಲ್ಲಿ ಕಿರಣ್, ಅದೇ ಮೇ 19th ಕಿರಣ್ ಅವ್ನ ಫ್ರೆಂಡ್ಸ್ ಮಿಥುನ್, ದೇವಿ, ಸುಮನ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಮನೇಲಿದ್ದಾಗ, ಮಧ್ಯಾಹ್ನ ಟೈಮ್ ಮನೇಲಿದ್ದಾಗ ಕರ್ಕೊಂಡು ಅವ್ರನ್ನ ಎಳ್ಕೊಂಡು ಹೋಗಿ ಹೊರಗಡೆ ಎಲ್ಲ ಸೇರ್ಕೊಂಡು ಸರಿ ಹೊಡೆದಿದ್ದಾರೆ ಸರ್. ಹೊಡೆದ್ರು. ಮತ್ತು ನಾನು ಹೋಗಿ ಯಾಕೆ ಹೊಡಿತಾ ಇದೆಯಾ ಅಂತ ಕಿರಣ್ಣ ಕೇಳುವಾಗ ಕಿರಣ್ ಮಗನೂ ಕೊಡೋದಿಲ್ಲ, ಮಗಳನ್ನೂ ಕೊಡೋದಿಲ್ಲ, ನಾ ಹೇಳ್ದಂಗೆ ಕೇಳಬೇಕು, ಇಲ್ಲ ಸಂಪತ್ತಿಗೆ ಏನಾದರೂ ಮಾಡ್ತೀನಿ ಅಂತೆಲ್ಲ ತುಂಬ ಜೋರಾಗಿ ಅವರೆಲ್ಲ ನನ್ನ ಜೊತೆ ಹೆದರಿಸಿದ್ರು. ಅದು ನನಗೆ ಟೆನ್ಷನ್ ಆಯಿತು. ನಾನು ಎದುರ್ಕೊಂಡು ನಾವು ಹೇಳ್ದಂಗೆ ಕಂಪ್ಲೇಂಟ್ ಕೊಡಬೇಕು ಸಂಪತ್ ಮೇಲೆ ಅಂತ ಹೇಳಿದರು. ನಾನು ಎದುರ್ಕೊಂಡೆ, ಮಗಳನ್ನೂ ಕೊಡೋದಿಲ್ಲ, ಮಕ್ಕಳಿಗೂ ಏನಾದರೂ ಮಾಡ್ತೀನಿ ಅಂತೆಲ್ಲ ಹೆದರಿಸಿದ್ರು, ಮತ್ತು ಸಂಪತ್ನೂ ಬಿಡೋದಿಲ್ಲ ಅಂತ ಹೇಳಿ. ಹಾಗೆ ಎದುರ್ಕೊಂಡು ನಾನು ಸ್ಟೇಷನಲ್ಲಿ ಆ ಥರ ಕಂಪ್ಲೇಂಟ್ ಕೊಟ್ಟೆ ಅವ್ರ ಮೇಲೆ. ಆ ಥರ ಏನೂ ನಡೆದಿಲ್ಲ ಸರ್. ಯಾಕಂದ್ರೆ ಲೈಂಗಿಕ ದೌರ್ಜನ್ಯ ಅಂತ ಹೇಳಿಬಿಟ್ಟು ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಥರ ಏನೂ ಇರಲಿಲ್ಲ. ಯಾಕಂದ್ರೆ ನಾನು ಆಗ ಕಿರಣಿಗೆ ಹೇಳಿದೆ, ನಮ್ಮದು ಮ್ಯೂಚುವಲ್ ಆಗುತ್ತೆ, ಡಿವೋರ್ಸ್ ಮ್ಯೂಚುವಲ್ ಆಗೋಕ್ಕೆ ಒಪ್ಕೊಂಡಿದ್ದೀವಿ, ನಾವಿಬ್ಬರು ಮಾತುಕತೆ ಮಾಡಿದ್ದೀವಿ, ಅದಕ್ಕೋಸ್ಕರ ನಾನು ಈಗ ಇವ್ರ ಜೊತೆ ಇರೋದು, ಯಾಕೆ ಹಿಂಗೆ ಹೊಡಿತಾ ಇದ್ದೀರಾ ಅಂತ ಕೇಳುವಾಗಲೂ ಅವರು ಅದನ್ನೇ ಹೇಳಿದರು, ಸಂಪತ್ತಿಗೆ ಏನಾದರೂ ಮಾಡ್ತೀವಿ, ನಾವು ಹೇಳ್ದಂಗೆ ಸಂಪತ್ ಮೇಲೆ ಕೇಸ್ ಕೊಡಬೇಕು ಅಂತ ಹೇಳಿ. ಅದರಿಂದ ನಾನು ಸಂಪತ್ ಒಟ್ಟಿಗೆ ಇದ್ವಿ. ಇದೇ ಟೈಮ್ ನೋಡ್ಕೊಂಡು ಅವ್ರು ಬಂದು ಈ ಥರ ಹೊಡೆದಿದ್ದಾರೆ ಸರ್. ಹೊಡೆದು ಬಿಟ್ಟು ನನ್ನ ಹೆದರಿಸಿ ಈ ಥರ ಎಲ್ಲ ಕೇಸ್ ಕೊಡಿಸಿದ್ದು. ಆ ಥರ ಲೈಂಗಿಕ ದೌರ್ಜನ್ಯ ಆ ಥರ ಎಲ್ಲ ಏನೂ ಇಲ್ಲ. ಅದೆಲ್ಲ ಬರೀ ಸುಳ್ಳು.